ನಾವೇನು ಈ ವರ್ಷ ಓದಿದ್ದೀವಿ, ಯಾರು ಫಸ್ಟು ಯಾರು ಸೆಕೆಂಡು, ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಅಧ್ಯಕ್ಷರು, ಏನು ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ಇರುತ್ತೋ ಅವರು ಏನು ನಮಗೆ ಸಹಕರಿಸಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ಒಂದು 4 ಜನಕ್ಕೆ ತಿಳಿಸುವಂಥದ್ದನ್ನ, ನಾವೆಲ್ಲರ ಪರಿಚಯವನ್ನ, ಆಮೇಲೆ ಕಾಲೇಜು ಮುಗಿದು ಬೇರೆ ಕಾಲೇಜಿಗೆ ಹೋಗುವಂಥವ್ರಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದೇ ಒಂದು ಕಾಲೇಜು ಇವತ್ತು ವಾರ್ಷಿಕೋತ್ಸವ ಅಂತ ಹೇಳ್ತೀವಿ. ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆ ಅವರು ರಾಮಚಂದ್ರಪ್ಪನವರು, ಹಾಗೆ ನಮ್ಮ ಎಲ್ಲ ಮಾರ್ಗದರ್ಶಕರಾದಂಥ ನಮ್ಮ ಅನಿಲ್ ಅಣ್ಣವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಮುಖ್ಯೋಪಾಧ್ಯಾಯರು ಚಂದ್ರಪ್ಪನವರು, ರಮೇಶ್ ಗೌಡರು, ನಾಗರಾಜ್ ಅವರು, ಶ್ರೀಮತಿ ಸುನಂದಮ್ಮನವರು, ಕೃಷ್ಣಪ್ಪನವರು, ಹಾಗೆ ಗೋಪಿನಾಥ್ ಅವರು, ಎನ್ ನಾರಾಯಣ ಸ್ವಾಮಿಯವರು, ದೇವರಾಜ್ ಅವರು, ರಾಜಣ್ಣನವರು, ಹಾಗೆ ಸಂಸ್ಥಾಪಕ ಸಮೈಕ್ಯ ಪದವಿ ಪೂರ್ವ ಕಾಲೇಜಿನ ಹಿರಿಯರಾದಂಥ ರೇವಣ್ಣನವರು, ಹಾಗೆ ಸುಬ್ರಹ್ಮಣ್ಯನವರು, ನಮ್ಮ ಆತ್ಮೀಯರು, ನಮ್ಮ ನಾಯಕರು, ನಮ್ಮ ಬ್ರದರ್ ಆದಂಥ ರಮೇಶ್ ಅವರು, ಹರಿನಾಥ್ರವರು, ಸಂಜಯ್, ಎಲ್ಲ ಯುವಕರು ಸೇರಿ ಈ ಕಾಲೇಜಿನ ಪ್ರಾರಂಭೋತ್ಸವ ಮಾಡಿದ್ದಾರೆ. ಶ್ರೀನಿವಾಸು, ಮೊಹಮ್ಮದ್, ಶೋಯಿಬ್ ಪಾಷಾ ಅವರು ಎಲ್ಲರೂ ಬಂದಿದ್ದೀರಾ. ಮುಖ್ಯವಾಗಿ ಎಲ್ಲ ಟೀಚರ್ಸು, ಮುಖ್ಯವಾಗಿ ಸ್ಟೂಡೆಂಟ್ಸ್ ಎಲ್ಲ ನೀವೆಲ್ಲ ಇದ್ದೀರಾ. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಓದ್ಬೇಕಂದ್ರೆ ನಾನು ಇಲ್ಲಿ ಅನ್ಕೊಳ್ತಾ ಇದ್ದೆ ಆಗ ನಾನು ಯಾಕೆ ಈ ವೇದಿಕೆ ಮೇಲೆ ಬರಬಾರ್ದು, ನಾನು ಯಾಕೆ ಇದನ್ನು ಮಾತಾಡಬಾರ್ದು ಅಂತ. ಆದರೆ ದೇವರ ಅದೃಷ್ಟ ಕೊಟ್ಟ ಮಾತಾಡುವಂಥ ಅವಕಾಶ ನೀವು ಮಾಡಬೇಕು. ಆದರೆ ಒಂದು ಮನುಷ್ಯನಿಗೆ ಒಂದು ಸ್ಕೆಚ್ ಇರಬೇಕಂದ್ರೆ ಧೈರ್ಯ ಇದ್ರೆ ಡೈರೆಕ್ಟ್ ಆಗಿ ನಾವು ಮಾತಾಡಬೇಕು. ಆದರೆ ಒಬ್ಬ ಹಿಂದೆ ನಿಂತ್ಕೊಂಡು ಮಾತಾಡುವಂಥ ಕೆಲಸ ಮಾಡಬಾರ್ದು. ಸ್ಟೂಡೆಂಟ್ಸ್ ಅದು ಬರೋದಿಲ್ಲ. ನನ್ನ ಅನುಭವ, ನನ್ನ ಜೊತೆಯಲ್ಲಿದ್ದಂಥವರು, ನಮ್ಮ ಜೊತೆಯಲ್ಲಿ ಓದಿದ್ದಂಥ ಸ್ಟೂಡೆಂಟ್ಸು, ನಾನು ಎ ಸೆಕ್ಷನ್ ಸ್ಟೂಡೆಂಟು, 63 ಜನ ಇದ್ರು 10th ಅಲ್ಲಿ. ಎ ಸೆಕ್ಷನಲ್ಲಿ, ಬಿ ಸೆಕ್ಷನಲ್ಲಿ 67 ಜನ ಇದ್ರು. ಸಿ ಸೆಕ್ಷನ್ ಅಂದ್ರೆ ಲೇಡೀಸ್ದು, ಅವಾಗ ಹುಡುಗಿರ್ದು ಸಿ ಸೆಕ್ಷನ್ ಅಂದ್ರೆ ABC, ಅದರಲ್ಲಿ 58 ಜನ ಇದ್ರು. ಅಂದ್ರೆ ನಾವು ಹುಡುಗಿರ್ದು ಸಿ ಸೆಕ್ಷನ್ ಇರೋದ್ರಿಂದ ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ, ಮಾತಾಡೋದೇ ಇಲ್ಲ. ಅವ್ರದ್ದು ಸಪ್ರೇಟು, ನಮ್ದು ಸಪ್ರೇಟು. ಅಂದ್ರೆ AB ಯಾವತ್ತು ಕಮೆಂಟ್ ಆಗೋದು ನಾವೆಲ್ಲರೂ. ಆ ಎ ಸೆಕ್ಷನ್ ಬಿ ಸೆಕ್ಷನ್ ಅಲ್ಲಿ ನಾವೆಷ್ಟು ಜನ ಓದಿದೀವೋ ಸತ್ಯವಾದ ಮಾತು ಹೇಳ್ತೀವಿ, 90% ಹುಡುಗರು ಇವತ್ತು ತುಂಬಾ ಸಂಪುಷ್ಟವಾಗಿ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ಬಿಸ್ನೆಸ್ ಮಾಡುವಂಥವ್ರು, ಕೆಲಸ ಮಾಡುವಂಥವ್ರು ತುಂಬಾ. ಅದೇನೋ ಆ 95 SLC ಎಕ್ಸಾಮ್ ಬರೆದವರು, 95 SLC ಎಕ್ಸಾಮ್ ಬರೆದವ್ರು ನಮ್ಮ ಜೊತೆಯಲ್ಲಿ ಇದ್ದವರು ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಅಷ್ಟು ಎಲ್ಲರೂ ಒಳ್ಳೆ ಹುಡುಗರೆಲ್ಲ ಆ ಟೈಮಲ್ಲಿ ಎಲ್ಲ ಕಷ್ಟಪಟ್ಟು ಓದಿರುವಂಥವ್ರು ನಾವು. ಇವತ್ತು ವಿದ್ಯೆ ಅನ್ನೋದು ದೊಡ್ಡವ್ರು ಹೇಳ್ತಾ ಇದ್ರು, ವಿದ್ಯಾಭಾಗ್ಯ, ಉದ್ಯೋಗ ಭಾಗ್ಯ ತುಂಬಾ ಮುಖ್ಯವಾದಂಥದ್ದು. ನೀವು ಓದೋದು ಏನಕ್ಕೋಸ್ಕರ ಓದ್ತೀರಾ? ಒಳ್ಳೆ ಗುಣವಂತರಾಗಬೇಕು, ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ಸಂಬಂಧಿಕರಿಗೆ ಒಳ್ಳೆ ಹೆಸರು ತರಬೇಕು, ನಾನು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಬೇಕು. ಆ ಸ್ಥಾನದಿಂದ ನಾನು ಚೆನ್ನಾಗಿ ಕೆಲಸ ಮಾಡ್ತೀನೋ, ಒಂದು ಬಿಸ್ನೆಸ್ ಮಾಡ್ತೀನೋ, ಏನೋ ಒಂದು ಕೆಲಸವನ್ನು ಮಾಡಿ, ಒಳ್ಳೆ ಕೆಲಸವನ್ನು ಮಾಡಿ ಮುಂದೆ ಬರಬೇಕು. 4 ಜನ ನನ್ನನ್ನು ಒಳ್ಳೆಯವನು ಅಂತ ಹೇಳಬೇಕು ಅನ್ನೋದೇ ಎಲ್ಲರ ಉದ್ದೇಶವಾಗಿರುತ್ತದೆ, ಎಲ್ಲರ ಉದ್ದೇಶ. ಇವತ್ತು ನಮ್ಮ ಹೆಣ್ಮಕ್ಳು ನೋಡಿದ್ರೆ ಫುಲ್ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಸೀರೆ ಕಟ್ಕೊಂಡು ಹೂವು ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ಖುಷಿ ಆಗುತ್ತೆ. ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ. ಇವತ್ತು ಕಾಲೇಜುಗಳಲ್ಲಿ ಎಲ್ಲ ಬಿಟ್ಬಿಟ್ಟವ್ರೆ. ನಮ್ಮ ಕರ್ನಾಟಕದಲ್ಲಿ ಹೂವು ಇಟ್ಕೊಂಡು ಹೋಗೋದು, ಬೊಟ್ಟು ಇಟ್ಕೊಳ್ಳೋದು, ಇದೆಲ್ಲ ಬಿಟ್ಬಿಟ್ಟವ್ರೆ. ಅದೇ ತಮಿಳುನಾಡಲ್ಲಿ ಹೋಗಿ ಯಾವುದೇ ಶಾಲೆಗೆ ಹೋಗಿ ನೀವು ತಲೆಗೆ ಎಣ್ಣೆ ಹಿಡಿದೆ ಹೂವು ಹಿಡದೆ ಇರುವಂತ ಶಾಲೆನೇ ಇಲ್ಲ ಇವತ್ತು ತಮಿಳುನಾಡಲ್ಲಿ. ಎಲ್ಲ ಶಾಲೆಗಳಲ್ಲೂ ಮಾಡ್ತಾರೆ. ನಮ್ಮ ಹುಡುಗರು ನೋಡಿದ್ರೆ ಒಬ್ಬರಿಗೆ ಜನ ಕೂದಲು ಸಿಗೋ ತರ ಇದೆ, ಕೆಲವರು ಕೂದಲು ಸಿಗೋದೇ ಇಲ್ಲ, ನುಡ್ಡು ಹೊಡೆದ್ಬಿಟ್ಟಿರ್ತಾರೆ. ಆದ್ರೆ ಎಲ್ಲದೂ ಒಂದು ಟೈಮ್ವರೆಗೂ, ಎಲ್ಲದೂ ಒಂದು ಟೈಮ್ವರೆಗೂನೆ. ಆ ಟೈಮ್ ಮೀರಿದ ಮೇಲೆ ಎಲ್ಲರಿಗೂ ಒಂದು ಜವಾಬ್ದಾರಿ ಅಂತ ಬರುತ್ತೆ. ಆಲ್ರೆಡಿ ನಿಮ್ಮಲ್ಲಿ ಕೆಲವರು ಜವಾಬ್ದಾರಿ ಬಂದಿರುತ್ತೆ, ತಂದೆ ತಾಯಿದು ಯಾವುದು ಹೆಂಗೆ ಅನ್ನೋದನ್ನ ಜವಾಬ್ದಾರಿನೂ ಬಂದಿರುತ್ತೆ ನಿಮಗೆಲ್ಲ. ಆದ್ರೆ ಯಾವತ್ತೂ ಒಂದು ಮಾತ್ರ ತಿಳ್ಕೊಳ್ಳಿ, ನಾನು ಹೇಳೋದಿಷ್ಟೇ, ನಿಮ್ಮ ಕೈಯಲ್ಲಾದ್ರೆ ಯಾರಿಗಾದ್ರು ಒಳ್ಳೇದನ್ನ ಬಯಸಿ, ಇಲ್ಲ ಒಳ್ಳೆ ಕೆಲಸವನ್ನ ಮಾಡಿ. ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಯಾರು ಕೆಟ್ಟದ್ದು ಕೂಡ ನಿನಗಬೇಡಿ, ಕೆಟ್ಟದ್ದು ಕೂಡ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ನಿಮ್ಮ ಮನೆಯಲ್ಲಿದೆ, ನೀವು ನೆಮ್ಮದಿಯಾಗಿರ್ತೀರ. ಆದ್ರೆ ಕೆಟ್ಟವ್ರಿಗೆ ದೇವರು ಎಲ್ಲವನ್ನು ಅರ್ಜೆಂಟ್ ಕೊಟ್ಬಿಡ್ತಾರೆ, ಆದ್ರೆ ಕೈ ಬಿಟ್ಬಿಡ್ತಾರೆ. ಒಳ್ಳೆಯವರನ್ನ ಸೋದಿಸ್ತಾರೆ, 1 ಸಲ ಇಲ್ಲ ಅಂದ್ರೆ 100 ಸಲ ಸೋದಿಸ್ತಾರೆ. ಆದ್ರೆ ಒಳ್ಳೆಯವರಿಗೆ ನಿಧಾನವಾಗಾದ್ರೂ ದೇವರು ಕೊಡ್ತಾರೆ, ಆದ್ರೆ ಕೈ ಬಿಡೋದಿಲ್ಲ ಅಂತ ಮಾತ್ರ ನೀವು ಜ್ಞಾಪಕ ಇಟ್ಕೋಬೇಕು. ಕೈ ಬಿಡೋದಿಲ್ಲ ಒಳ್ಳೆಯವ್ರನ್ನ ದೇವರು, ಕೊಡೋದು ಲೇಟು, ಆದ್ರೆ ಕೈ ಬಿಡೋದಿಲ್ಲ ದೇವರು. ಆ ದೇವರು ಯಾರು ಅಂದ್ರೆ ತಂದೆ ತಾಯಿ. ತಂದೆ ತಾಯಿ ಯಾವತ್ತೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ತಂದೆ ತಾಯಿ ನೋಡ್ಕೊಳ್ತಾರೆ. ಏನೇ ಮಕ್ಕಳು ತಪ್ಪು ಮಾಡಿದ್ರು ಅವ್ರಿಗೆ ಹೇಳುತ್ತೆ. ಅದೇ ತರ ಯಾವತ್ತೂ ಅಷ್ಟೇ ಗುರುಗಳನ್ನ ನಾವು ನೆನೆಸ್ಕೋಬೇಕು. ವಿದ್ಯೆ ಕೊಟ್ಟಿದ್ದ ಗುರುಗಳು, ದೊಡ್ಡವ್ರು ಹೇಳ್ತಾರಲ್ಲ, ವಿದ್ಯೆ ಕೊಟ್ಟಿದ್ದ ಗುರುಗಳು
ಜನ್ಮ ಕೊಟ್ಟಿದ್ದ ತಂದೆ ತಾಯಿನ ನಾವು ಯಾವತ್ತೂ ಮರಿಬಾರ್ದು. ಇವತ್ತು ನಮ್ಮ ಗುರುಗಳಾದಂಥ ನಾನು 1ರಿಂದ 4ನೇ ಕ್ಲಾಸ್ವರೆಗೂ ಓದುವಾಗ ಬಿ.ಟಿ. ಕೃಷ್ಣಪ್ಪನವರು ಇವತ್ತು ಇದ್ದಾರೆ, ಅವರು ಇವತ್ತು ಪ್ರೆಸೆಂಟ್ ಇದ್ದಾರೆ, ಬಿ.ಟಿ. ಕೃಷ್ಣಪ್ಪನವರು ಅಂತ. ಆಮೇಲೆ ನಾನು 7th 8th 9th 10th ಅಲ್ಲಿ ನನಗೆ ಗುರುಗಳಾದಂಥ ನಮ್ಮ SN ಮಾಸ್ಟರ್ ಆಗ್ಬೋದು, KLV ಮಾಸ್ಟರ್ ಆಗ್ಬೋದು, ಎಲ್ಲರೂ ಇವತ್ತು ನಮ್ಮ ಮೊಹಮ್ಮದ್ ಬಶೀರ್ ಮೇಸ್ಟರ್ ಆಗ್ಬೋದು, ಎಲ್ಲರೂ ಇವತ್ತೆಲ್ಲ ನೆನೆಸ್ಕೊಳ್ತೀವಿ. ಇವರೆಲ್ಲ ಇಲ್ಲ, ನಮಗೆ KLV ಮಾಸ್ಟರು ಇಲ್ಲ, SN ಇಲ್ಲ, ಮೊಹಮ್ಮದ್ ಬಶೀರ್ ಮಾಸ್ಟರ್ ಇಲ್ಲ, ಗಂಗರೆಡ್ಡಿ ಅಂತಿದ್ರು ಅವರಿದ್ದಾರೆ, TRR ಅಂತಿದ್ರು ಅವರಿದ್ದಾರೆ, ಕೆಲವರು ಇದ್ದಾರೆ, ಕೆಲವರು ಇಲ್ಲ ನಮ್ಮ ಮಾಸ್ಟರ್ಸ್ ಅಲ್ಲಿ. ಇವತ್ತು ನನಗೆ ಯಾವಾಗಾದ್ರೂ ಆಸೆ ಆದಾಗ ನಾನು ಅವನ್ನೆಲ್ಲ ಹೋಗಿ ನೋಡ್ತೀನಿ, ಮಾತಾಡ್ತೀನಿ, ಅವ್ರ ಆಶೀರ್ವಾದವನ್ನು ತಗೊಳ್ತೀನಿ. ಸರ್, ನೀವು ಕೊಟ್ಟಿರುವಂಥ ವಿದ್ಯೆನೇ ಸರ್ ಇವತ್ತು ನಮ್ಗೆ ಇವತ್ತು ಈ ಮಟ್ಟಕ್ಕೆ ಬರಬೇಕಂದ್ರೆ ಕಾರಣ, ನೀವು ಹೇಳಿರುವಂಥ ಬುದ್ಧಿ ಜ್ಞಾನ ತಿಳುವಳಿಕೆನೇ ಸರ್ ಇವತ್ತು ನಾವು ಇಲ್ಲರಿಗೂ ಬರಬೇಕಂದ್ರೆ ಕಾರಣ ಅಂತ ಅವ್ರ ಹತ್ರ ನಾವು ಮಾತಾಡ್ತೀವಿ ಹೋಗಿ. ಅದೇ ನಮ್ಮ ಸ್ಟೂಡೆಂಟ್ಸ್ ಏನಂದ್ರೆ ಡಾಕ್ಯುಮೆಂಟೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಓದಿರೋದ ಮೇಲೆ ನೀವು ಕೆಲಸ ಮಾಡ್ತಿರೋ ಮಾಡಲ್ಲ ಅನ್ನೋದು ನೆಕ್ಸ್ಟ್. ಆದರೆ ಆ ಡಾಕ್ಯುಮೆಂಟ್ ಇದೆಯಲ್ಲ, ಆ ಡಾಕ್ಯುಮೆಂಟ್ ನಮ್ಮ ಮನೆಯಲ್ಲಿ ಇರುತ್ತಲ್ಲ, ನಾವು ಸತ್ರು ಆ ಡಾಕ್ಯುಮೆಂಟ್ ಸಾಯೋದಿಲ್ಲ, ಯಾವತ್ತೂ ಪ್ರಾಣವಾಗಿ ಆ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟು ತುಂಬ ಇಂಪಾರ್ಟೆಂಟು. ಅದರಿಂದ ವಿದ್ಯಾಭ್ಯಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವತ್ತು ಒಂದು ಇನ್ಸ್ಟಿಟ್ಯೂಟ್ ನಡೆಸಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಇನ್ಸ್ಟಿಟ್ಯೂಟ್ ನಡೆಸಬೇಕಂದ್ರೆ ನಾನಾ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿ ಆ ಇನ್ಸ್ಟಿಟ್ಯೂಟನ್ನು ತಗೊಂಡೋಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಿ ಬುದ್ಧಿವಂತರನ್ನಾಗಿ ಮಾಡಿ ಅವರನ್ನು ನಾವು ಮುಂದಕ್ಕೆ ಕಳಿಸ್ಬೇಕು ಅಂತಂದರೆ ಆ ಎಜುಕೇಷನ್ ಸಂಸ್ಥೆಯಲ್ಲಿ ಆ ಸಂಸ್ಥೆ ಮುಂದಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ನೀವು ಇದರಲ್ಲಿ ಆಗ್ಬೋದು, ನಾಳೆ ನಿಮ್ಮಲ್ಲಿ MLS ಆಗ್ಬೋದು, MPs ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮಾಡ್ಬೋದು, ರೈತರು ಆಗ್ಬೋದು, ಎಲ್ಲರೂ ಆಗ್ಬೋದು. ಯಾರ್ಯಾರಿಗೆ ಏನೇನು ಆಗಬೇಕು ಅಂತ ಆಸೆ ಇದೆ ಆ ರೂಟಲ್ಲಿ ಆಗ್ತದೆ. ನನ್ನ ಮಗ ದೊಡ್ಡವ್ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಮಾಡು ಅಂತ ಹೇಳಿದೆ. 2ನೇವ್ ನಾನು ಡಾಕ್ಟರ್ ಓದಬೇಕು ಅಂತ, ಓಕೆ ನಿನ್ನ ಇಷ್ಟ ಓದ್ಕೊಂಡು ಹೋಗು ಅಂತ ಹೇಳಿದೆ. 3ನೇವ್ ನಾನು ಅಗ್ರಿಕಲ್ಚರ್ ಆಗಬೇಕು ಅಂತ ಹೇಳ್ದೆ. ಆಯ್ತಪ್ಪ ನೀನು ಅಗ್ರಿಕಲ್ಚರ್ ಓದಿದ್ದು ಅವ್ರಿಗೆ SLC 3ನೇವನು SLC ಅವ್ರವ್ರು ಇಷ್ಟು ಪ್ರಕಾರವಾಗಿ ಅವ್ರು ಬಿಟ್ಟಿದ್ವಿ, ನೀವೇನು ಬೇಕೋ ನೀವು ಓದ್ಕೊಳ್ರಿ ಅಂತೇಳಿ ಬಿಟ್ಟಿದ್ವಿ. ಆ ಥರ ನಮ್ಮ ಮೂಡ್ ಯಾವ ಡೈವರ್ಟಲ್ಲಿ ಹೋಗುತ್ತೋ ಒಳ್ಳೆಯ ದಾರಿಯಲ್ಲಿ ಆ ದಾರಿಗೆ ನಾವು ಹೋಗ್ಬೇಕಾಗ್ತದೆ. ಆದ್ದರಿಂದ ನೀವೆಲ್ಲರೂ ವಿದ್ಯಾರ್ಥಿಗಳಲ್ಲಿ ನಾನು ಹೇಳ್ತೀನಿ, ನಾನು SLC ವರ್ಗನೇ ಓದಿರೋದು, SLC ಮೇಲೆ ನಾನು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಆಗಿನ ಪರಿಸ್ಥಿತಿಗಳು ನಮಗೆ ಸರಿ ಇರಲಿಲ್ಲ. ನಾನು 8 ಕಿಲೋಮೀಟರ್ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೆ, 8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಲಾಸ್ಟಲ್ಲಿ 9th 10ನೇ ತರಗತಿಯಲ್ಲಿ ಸೈಕಲ್ ಇತ್ತು, ಸೈಕಲಲ್ಲಿ ಹೋಗ್ತಾ ಇದ್ದೆ. ಆದರೆ ಆ ಕಷ್ಟ ಪಟ್ಟಿರೋದ್ರಿಂದಾನೆ ಇವತ್ತು ನಾವು ಈ ವೇದಿಕೆ ಮೇಲೆ ಬಂದು ನಿಮ್ಮನ್ನು ಕುರಿತು ಮಾತಾಡಬೇಕಂದ್ರೆ ಇವತ್ತು ಆ ಕಷ್ಟನೇ ಇವತ್ತು ನಮಗೆ ದಾರಿದೀಪ ಆಗಿದೆ. ಆ ಕಷ್ಟ ನನಗೆ ದಾರಿದೀಪ ಆಗಿದೆ. ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿ ಓದಿದ್ದವರು ವೆಂಕಟರಾಮ್ ಅಂತ ಒಬ್ಬ ಇದ್ದ, ನಂತರನೇ ಇದ್ದಾನೆ ಅವನು. ಅದೇ ಥರ ಇನ್ನೊಬ್ಬ ಮಂಜುನಾಥ್ ಅಂತ ಇನ್ನೊಬ್ಬ ಇದ್ದ, ಅವನು ನಂತರನೇ ಇದ್ದಾನೆ. ರಾಮಾಂಜನೇಯ ಅಂತ ಇದ್ದ, ಇಬ್ಬರು ರಾಮಾಂಜನೇಯ ಅಂತಿದ್ರು, ಅವರು ನಂತರ ಎಲ್ಲ ಬಿಸ್ನೆಸ್ ಮಾಡಿಕೊಂಡು ಒಳ್ಳೆಯದಾಗಿ ಎಲ್ಲ ಚೆನ್ನಾಗಿದ್ದಾರೆ. ನೀವು ಆ ರೀತಿಯಲ್ಲಿ ಹಾಕಬೇಕು ಅನ್ನೋದೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಲ್ಲೂ ನೀವು ಆ ಮಟ್ಟಕ್ಕೆ ಬರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿದ್ಯಾಭ್ಯಾಸ ತುಂಬ ಮುಖ್ಯದಪ್ಪ. ಇವತ್ತು ನೀವು ಯೋಚನೆ ಮಾಡ್ಬೋದು, 2 ವೀಲರ್ ಓಡಿಸ್ತೀವಿ, ಯಾರೋ ಫ್ರೆಂಡ್ಸ್ ಕರೆದ್ರು, ಅಲ್ಲೇನೋ ಬರ್ತ್ಡೇ ಪಾರ್ಟಿ, ಇಲ್ಲೇನೋ ಬರ್ತ್ಡೇ ಪಾರ್ಟಿ, ಯಾವುದು ಕೆಲಸಕ್ಕೆ ಬರೋದಿಲ್ಲ ನಿಮಗೆ, ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡ್ರಿ, ನೀವು ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಆದರೆ ತಂದೆ ತಾಯಿ ಮಾರ್ಗದರ್ಶನ, ಗುರುಗಳು ಕೊಟ್ಟಿರುವಂಥ ಮಾರ್ಗದರ್ಶನವನ್ನು ನೀವು ಪಾಲನೆ ಮಾಡಿದ್ರೆ ನಿಮ್ಮ ಒಳ್ಳೆ ದಾರಿ ಸಿಗ್ತದೆ. ನಿಮಗೇನು ಒಂದು ಮುಳ್ಳಾಗಲಿ ಒಂದು ಕಲ್ಲಾಗಲಿ ಏನೂ ತಗೊಳ್ಳುವಂಥ ದಾರಿ ಸಿಗೋದಿಲ್ಲ. ನಾನು SLC ಹೋದ್ರು ನಾನು 8 ಭಾಷೆ ಮಾತಾಡ್ತೀನಿ, 4 ಭಾಷೆ ಬರೀತೀನಿ, 4 ಭಾಷೆ ಓದ್ತೀನಿ. ನಾನು ತಮಿಳ್ ಬರೀತೀನಿ, ತಮಿಳ್ ಓದ್ತೀನಿ, ಕನ್ನಡ ಬರೀತೀನಿ, ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಬರೋದು ಓದ್ತೀನಿ, ಮಾತಾಡೋದು 8 ಭಾಷೆ ಮಾತಾಡ್ತೀನಿ. ನಮ್ಮ ಭಾಷೆಗಳು ಬಿಟ್ಟು ಹೊರದೇಶಿಕ ಭಾಷೆಗಳು ಕೂಡ ನಾನು ಮಾತಾಡ್ತೀನಿ, ಹೊರದೇಶ ಭಾಷೆನೂ ಮಾತಾಡ್ತೀನಿ. ಏನಾದ್ರು ನನ್ನ ಟ್ಯಾಲೆಂಟ್ ಅದು. ನಾನು ಆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ದೆ, ಆ ಲಿಂಕ್ಸ್ ಇದ್ದು, ಸ್ನೇಹಿತರಿದ್ರು, ಅವ್ರ ಜೊತೆ ಕನೆಕ್ಟ್ ಆಗಿ ಆ ಭಾಷೆಯನ್ನು ಕಲಿತೆ. ನಾನು ಕಲಿಯೋದು, ಭಾಷೆ ಕಲಿಯೋದು ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಕಲಿಯೋದು ಅಂದ್ಕೊಂಡು. ಆ ರೀತಿ ನೀವು ಅಷ್ಟೇ ಒಳ್ಳೆತನದಿಂದ ಹೋಗಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾರೆ. ಗುರುಗಳಿಗೆ, ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತೇಳಿ ಇವತ್ತು ನನ್ನನ್ನು ನನ್ನ ಸ್ನೇಹಿತರು, ನಮ್ಮ ಲೀಡರು ರಮೇಶ್ ಅಣ್ಣವ್ರು ಕರೆದು ಈ ಶಾಲೆ